ವಿಮಲಮ್ಮ ವಿಮಲಮ್ಮ ಬೇಕ್ತಿ ಆಗ್ಲಿದ್ದವರ ಮುಂದೆ ಹಿಡಿದಿದ್ದ ತಿಂಡಿಯ ತಟ್ಟೆ ಹಾಗೆ ನಿಂತಿತು. ಕತ್ತು ಹೊರಳಿಸಿ ನೋಡಿದ್ರು ವಿಮಲಮ್ಮ. ಆಕೆಯ ಮುಖ ಅರಳುವ ಬದಲು ಗಂಟಾಯಿತು. ಇದ್ಯಾಕ್ ಬಂತಪ್ಪ ಈಗ ಎಂದು ಒಳಗೆ ಗೊಣಗುಟ್ಟಿಕೊಂಡರು. ಆಕೆ ಮುಖದಲ್ಲಿ ಕೃತಕ ನಗೆ ಹಾಸಿ ಬಾಮ್ಮ ರಂಜನಾ ಎಂದು ಬಾಗಿಲಲ್ಲಿ ನಿಂತವಳನ್ನ ಬಾಯ್ತುಂಬಾ ಕರೆದಂತನಿಸಿದ್ರು. ಒಳ ಬರುವಂತೆ ಕರೆಯಲಿಲ್ಲ ಆಕೆಯ ನೋಟ. ರಂಜನಾ ಅನುಮಾನಿಸುತ್ತಾ ಹಾಗೆ ಹೊಸ್ತಿಲ ಬಳಿ ನಿಂತವಳು ಸಂಕೋಚದಿಂದ ನಾನು ಆಮೇಲೆ ಬರ್ತೀನಿ ವಿಮಲಮ್ಮ, ಮನೆಗೆ ಯಾರೋ ನೆಂಟರು ಬಂದಿರೋ ಹಾಗಿದೆ ಎನ್ನುತ್ತಾ ಮುಂದಿಟ್ಟ ಹೆಜ್ಜೆಯನ್ನ ತಡೆದಳು. ಸರಿ ಎನ್ನುವಂತೆ ವಿಮಲಮ್ಮ ಅವಳಿಗೆ ಬೆನ್ನು ತಿರುಗಿಸಿ ತಿಂಡಿ ಸರಬರಾಜಿನ ತಮ್ಮ ಕೆಲಸದತ್ತ ಗಮನ ನೆಟ್ಟರು. ಇರ್ಲಿ ಅದಕ್ಕೇನಂತೆ, ಒಳಗೆ ಬಮ್ಮ ಕೂತ್ಕೋ ಎನ್ನುತ್ತಾ ವೆಂಕಟೇಶಯ್ಯ ತಮ್ಮ ಎಂದಿನ ಹಾರ್ದಿಕ ನಗೆ ಸುಸುತ್ತಾ ರಂಜನಾಗೆ ಸೋಫಾದ ಮೇಲೆ ಕೂರುವಂತೆ ಕೈ ತೋರಿಸಿ, ಈಕೆ ರಂಜನಾ ಅಂತ ನಮ್ಮ ಪಕ್ಕದ ಮನೆ ಹುಡುಗಿ, ಸರಕಾರಿ ಕೆಲಸದಲ್ಲಿದ್ದಾಳೆ, ಇವಳ ಯಜಮಾನರು ಡಾಕ್ಟ್ರು, ಇಬ್ರು ಹೆಣ್ಮಕ್ಳು ಎಂದು ರಂಜನಾಳನ್ನ ಬಂದ ಅತಿಥಿಗಳಿಗೆ ಪರಿಚಯ ಮಾಡಿಕೊಟ್ಟು, ನೋಡಮ್ಮ ರಂಜನಾ, ಇವರು ನಮ್ಮ ಬೀಗರಾಗೋರು, ಈ ಹುಡುಗಿ ಮಾಯಾ ಅಂತ ನಮ್ಮ ಸುದ್ದಿಗೆ ನೋಡಿರೋ ಹುಡುಗಿ, ಇವತ್ತು ಫೈನಲ್ ಮಾತುಕತೆ ಆಡೋಕೆ ಬಂದಿದ್ದಾರೆ ಎಂದು ಆತ ಸರಳವಾಗಿ ಪರಸ್ಪರನ್ನ ಪರಿಚಯಿಸಿದರು. ಓ ಸಾರಿ ಅಂಕಲ್, ನೀವು ಒಳ್ಳೆ ಬ್ಯುಸಿಯಾಗಿದ್ದೀರಿ, ರಾಂಗ್ ಟೈಮ್ನಲ್ಲಿ ಬಂದಿದ್ದೀನಿ ಎಂದು ನುಡಿಯುತ್ತಾ ಸಂಕೋಚದಿಂದ ತಟ್ಟನೆ ಮೇಲೆದ್ದ ರಂಜನಾಳನ್ನ ಸುಧೀಂದ್ರ ತಡೆಯುತ್ತಾ, ಪರವಾಗಿಲ್ಲ ಕೂತ್ಕೊಳ್ಳಿ ಮೇಡಮ್, ಪಕ್ಕದ ಮನೆಯಲ್ಲಿದ್ರು ನೀವು ಅಪರೂಪನೆ, ಅಮ್ಮ ತಿಂಡಿ ಕೊಡಮ್ಮ ಇವರಿಗೆ ಎಂದು ತಾಯಿಯತ್ತ ತಿರುಗಿದ. ಅವಳಿಗೆ ತಿಂಡಿ ಕೊಡಲು ಅಭ್ಯಂತರವಿರದಿದ್ರು ವಿಮಲಮ್ಮಗೆ ಈ ಸಂದರ್ಭದಲ್ಲಿ ಅವಳ ಆಗಮನ ಹಿತವೆನಿಸಲಿಲ್ಲ. ರಂಜನಾಳ ಮೊಗಕ್ಕೆ ತಪ್ಪಿತಸ್ಥ ಪ್ರಜ್ಞೆ ಆವರಿಸಿತು. ಛೇ, ಸಹಾಯ ಕೇಳಲು ಬಂದವಳು ತಾನು ಇಂತಹ ಸಂದರ್ಭದಲ್ಲಿ ಬರಬಾರಾಗಿತ್ತು ಎಂದು ಒಳಗೆ ಮಿಡುಕಿಕೊಂಡಳು. ಆದ್ರೇನು ಬಂದಾಗಿತ್ತು. ಸಂಕೋಚದಿಂದ ಆದಷ್ಟು ತನ್ನ ಧ್ವನಿಯನ್ನ ಕುಗ್ಗಿಸಿ, ವಿಮಲಮ್ಮ, ನಿಮ್ಮ ಮನೆ ಅಡುಗೆಯವಳನ್ನ ಒಂದು ವಾರದ ಮಟ್ಟಿಗೆ ನಮ್ಮ ಮನೆಗೆ ಅಡುಗೆ ಮಾಡೋಕ್ಕೆ ಕಳಿಸ್ಕೊಡಕ್ಕಾಗುತ್ತಾ? ನಿಮ್ಮನೆ ಕೆಲಸವೆಲ್ಲ ಮುಗಿದ್ಮೇಲೆ ಎಂದು ಹಿಂಜರಿತಾ ಕೇಳಿದಳು ರಂಜನಾ. ಯಾಕೆ, ನೀನೇಲಿ ಹೋಗ್ತಿದೀಯಾ? ನಿನ್ನ ತವ್ರ ಮನೆಗೋ ಅಣ್ಣನ ಮನೆಗೋ? ಹೀಗೇನು ಮಕ್ಕಳಿಗೆ ರಜವಿದ್ದಾಗೆ ಕಾಣಲ್ವಲ್ಲ, ಅದೇನು ಇದಕ್ಕಿದ್ದ ಹಾಗೆ? ವಿಮಲಮ್ಮ ತಮ್ಮ ಮಾಮೂಲಿ ಶೈಲಿಯಲ್ಲಿ ದೊಡ್ಡ ಕಂಠದಲ್ಲಿ ಪ್ರಶ್ನಿಸಿದ್ರು. ರಂಜನಾ ಉತ್ತರಿಸುವ ಮೊದಲೇ ವಿಮಲಮ್ಮನ ಹೊಸ ಬೀಗಿತ್ತಿ, ಸರೋಜಮ್ಮ, ನೀವು ಮಕ್ಕಳು ಹೊರ ಹೋದ್ಮೇಲೆ ಯಜಮಾನ್ರಿಗೊಬ್ರಿಗೆ ಯಾಕೆ ಅಡುಗೆ ಮಾಡಿಸ್ತೀರಿ? ಅವರು ಯಾವ್ದಾದ್ರು ಹೋಟೆಲ್ ಗೀಟಲ್ಗೆ ಹೋದ್ರಾಯ್ತು, ಬೆಂಗಳೂರಿನಲ್ಲೇನು ಹೋಟೆಲ್ಗೆ ಬರವೇ ಅಲ್ವೇ ವಿಮಲಮ್ಮ ಎಂದಾಕೆ ಪಟಪಟನೆ ಮಾತಾಡಿದಾಗ ರಂಜನಾಗೆ ಗಂಟಲು ಕಟ್ಟಿದಂತಾಯ್ತು. ವಿಷಯ ಹೇಳಲು ಹೊರಟವಳಿಗೆ ಹಿಂಜರಿಕೆ ಉಂಟಾಗಿ, ಸಂಧ್ಯೆಯವರೆಲ್ಲ ಹೊರಟು ಹೋದ್ಮೇಲೆ ಬಂದು ಹೇಳಿದ್ರಾಯ್ತು ಅಂದುಕೊಳ್ಳುತ್ತಾ ಮೆಲ್ಲನೆ ಸಾವರಿಸಿಕೊಂಡು ಹೊರಡಲು ಎದ್ದು ನಿಂತಳು ರಂಜನಾ. ಕೂತ್ಕೊಮ್ಮ ರಂಜನಾ, ತಿಂಡಿ ತಿನ್ನು, ಕೈಲಿ ಹಾಗೆ ತಟ್ಟೆ ಇಟ್ಕೊಂಡೇ ಇದ್ದೀಯ. ವೆಂಕಟೇಶಯ್ಯನ ಆತ್ಮೀಯ ನುಡಿ ಅವಳನ್ನ ಮತ್ತೆ ಕೋರಿಸಿತು. ಅವಳ ಮುಖದಲ್ಲಿ ಗಾಬರಿ ಆತಂಕದ ಭಾವ ಗಮನಿಸಿದ ಆತ, ತಿಂಡಿ ತಿಂದ್ಮೇಲೆ ನಿಧಾನವಾಗಿ ಹೇಳುವೆಂತೆ, ಕೂತ್ಕೊಮ್ಮ, ಒಂದು ವಾರ ಮನೆ ಬಿಟ್ಟು ಹೋಗೋಕೆ, ಗಂಡನನ್ನ ಬಿಟ್ಟಿರೋಕೆ ಎಷ್ಟು ಯೋಚನೆ ಮಾಡ್ತೀಯ ತಾಯಿ? ಓ, ಮುಖ ನೋಡು ಎಷ್ಟು ಮಂಕಾಗೋಗಿದೆ. ಅಯ್ಯೋ ಹುಚ್ಚುಡ್ಗಿ, ಮೊದಲು ತಿಂಡಿ ತಿನ್ನು. ವೆಂಕಟೇಶಯ್ಯನವರ ಮುಖದಲ್ಲಿ ಒಸರುತ್ತಿದ್ದ ಪಿತೃವಾತ್ಸಲ್ಯದ ಭಾವ ಕಂಡು ಅವಳ ಕೊರಳ ಸೆರೆ ಉಬ್ಬಿ ಬಂತು. ಪಕ್ಕದ ಮನೆಯಲ್ಲಿ ನಾವಿರುವಾಗ ನಿನ್ನ ಗಂಡ ಯಾಕೆ ಹೋಟೆಲ್ಗೆ ಹೋಗ್ಬೇಕಮ್ಮ? ನೋ, ದಿನ 2 ಹೊತ್ತು ಅವ್ರು ಎಲ್ಲಿಗೆ ಬರ್ಲಿ, ಹಾಗಂತ ನೀನ್ ಆತನಿಗೊಂದು ಮಾತು ಹೇಳ್ಬಿಟ್ ಬಾ. ಹೋಗು ಸುದ್ದಿ, ಪಾಪ ಆತನು ತುಂಬಾ ಸಂಕೋಚ ಸ್ವಭಾವದವರು, ರಂಜನಾಗೆ ಸರಿಯಾಗಿದ್ದಾರೆ ಅವರು ಎಂದಾತ ಕಲ್ಮಶವಿಲ್ಲದೆ ಹಲ್ಲು ಬಿಚ್ಚಿ ಜೋರಾಗಿ ನಕ್ಕರು. ವೆಂಕಟೇಶಯ್ಯನವರ ಆತ್ಮೀಯ ಸ್ವಭಾವ ಅವಳಿಗೆ ಹೊಸದೇನಲ್ಲ. ತಾವು ಅವರ ನೆರೆಮನೆಗೆ ಬಂದಾಗ್ಲೇ 15 ವರ್ಷಗಳೇ ಕಳೆದಿದ್ದವು. ಅದೇ ತಾನೇ ಮದ್ವೆ ಮಾಡಿಕೊಂಡು ಬಂದು ತಾವು ಸಂಸಾರ ಹೂಡಿದ್ದು ಅವರ ಪಕ್ಕದ ಮನೆಯಲ್ಲೇ. ಎತ್ತ ತಂದೆಗಿಂತ ಹೆಚ್ಚಾಗಿ ಆತ ಅವರ ಹೊಸ ಸಂಸಾರಕ್ಕೆ ಸಾಮಾನು ಸರಂಜಾಮು ಹೊಂದಿಸಿ ಕೊಡುವುದರಲ್ಲಿ ನೆರವಾಗಿದ್ದರು. ಮೇಲ್ನೋಟಕ್ಕೆ ವಿಮಲಮ್ಮ ಸ್ವಲ್ಪ ಜೋರು ಹೆಂಗಸ್ನಂತೆ ಕಂಡರು. ಆಕೆ ಕೂಡ ಮೃದು ಹೃದಯಿ. ಅಡುಗೆ ಮಾಡಲು ಬಾರದೆ ಪರದಾಡ್ತಾ ಇದ್ದಾಗ ತನಗೆ ಆಕೆ ಅದೆಷ್ಟು ಸಹನೆಯಿಂದ ಬಗೆ ಬಗೆಯ ಅಡುಗೆಗಳನ್ನ ಹೇಳಿಕೊಟ್ಟು ಸಂಸಾರದ ಎಷ್ಟೋ ವಿಷಯಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವುದನ್ನ ಕಲಿಸಿಕೊಟ್ಟಿದ್ರು. ಅವರ ಒಬ್ಬನೇ ಮಗ ಸುಧೀಂದ್ರನು ಅಷ್ಟೇ ನಿರ್ಬಿಡಿಯ ಮಾತುಗಾರ, ಸ್ನೇಹಮಯಿ. ರಂಜನಾ ಅವರ ನೆರೆಮನೆಗೆ ವಾಸಕ್ಕೆ ಬಂದಾಗ ಅವನಿನ್ನು ಎಂಜಿನಿಯರಿಂಗ್ ವಿದ್ಯಾರ್ಥಿ. ಆದರೂ ಅವನು ಅವಳ ಗಂಡನೊಡನೆ ಸ್ನೇಹ ಬೆಳೆಸಿ ಅವರ ಸಮವಯಸ್ಕನಂತೆ ಗಂಟೆಗಟ್ಟಲೆ ಹರಟೆ ಹೊಡಿತಾ ಇದ್ದ. ಹೀಗಾಗಿ ರಂಜನಾಗೆ ಪಕ್ಕದ ಮನೆ ತವರು ಮನೆ ಅಂತಾಗಿತ್ತು. ರಂಜನಾಳ ಗಂಡನಿಗೆ ವೈದ್ಯ ವೃತ್ತಿ. ಬೆಳಗ್ಗೆ ಹೊತ್ತಿನಲ್ಲಿ 3-4 ನರ್ಸಿಂಗ್ ಹೋಮ್ಗಳ ಭೇಟಿ, ಆ ನಂತರ ಸ್ವಂತ ಕ್ಲಿನಿಕ್, ಮತ್ತೆ ಸಂಜೆ ಕ್ಲಿನಿಕ್ ಕೆಲಸ. ರಾತ್ರಿ ಅವರು ಮನೆಗೆ ಹಿಂತಿರುಗುವಷ್ಟರಲ್ಲಿ ರಾತ್ರಿ ದಟ್ಟವಾಗಿ ರಂಜನಾ ತಟ್ಟೆಗೆ ಹಾಕಿಕೊಂಡು ಅವರ ದಾರಿ ಎದುರು ನೋಡುತ್ತಾ ಕಾಯ್ತಾ ಇದ್ದಳು. ಅವಳಿಗೂ ಬೆಳಗ್ಗೆ 10ರಿಂದ ಸಂಜೆ 6ರವರೆಗೂ ಸರ್ಕಾರಿ ಕೆಲಸ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಯಾಂತ್ರಿಕವಾಗಿ ಮನೆ ಕೆಲಸ, ಕಚೇರಿ ಕೆಲಸಗಳ ನಡುವೆ ಮಕ್ಕಳ ಶಾಲೆ, ಬೇಬಿ ಸಿಟ್ಟಿಂಗ್ಗಳ ಓಡಾಟದಲ್ಲಿ ಅವಳು ಹೈರಾಣಾಗಿ ಹೋಗಿದ್ದಳು. ಅಂತೂ ಅದು ಹೇಗೆ ಆ ಮಕ್ಕಳು 12 ಮತ್ತು 14 ವರ್ಷದವರಾಗಿ ಬೆಳೆದ್ರು ಅದೇ ಅವಳಿಗೆ ಆಶ್ಚರ್ಯ. ಈ ಮಧ್ಯೆ ಸುಧೀಂದ್ರನ ಇಂಜಿನಿಯರಿಂಗ್ ಪರೀಕ್ಷೆ ಮುಗಿದು ಕ್ಯಾಂಪಸ್ ಸೆಲೆಕ್ಷನ್ ನಲ್ಲಿ ಅವನಿಗೆ ಒಳ್ಳೆಯ ಕಡೆ ಕೆಲಸವು ದೊರೆತಿತ್ತು. ಜೊತೆಗೆ ಅವನು ಕಂಪ್ಯೂಟರ್ ನಲ್ಲಿ ಉನ್ನತ ಶಿಕ್ಷಣವನ್ನ ಮುಗಿಸಿದ್ದ. ಸುಂದರ ಸದೃಢ ಯುವಕ, ಒಳ್ಳೆಯ ಉದ್ಯೋಗ, ಅನುಕೂಲಸ್ಥ ಕುಟುಂಬದ ಅವನು ಅತ್ಯುತ್ತಮ ವರ ಎನಿಸಿಕೊಂಡಿದ್ದ. ಅವರ ಆಸ್ತಿ ಅಂತಸ್ತುಗಳಿಗೆ ತಕ್ಕಂತಹ ಕನ್ಯೆಯೇ ಅವನ ಕೈ ಹಿಡಿದಳು. ಹಾಲು ಜೇನು
ಜೇನಿನಂತ ಸಂಸಾರ, ಮುದ್ದಾದ 2 ಪುಟ್ಟ ಮಕ್ಕಳು. ವಿಧಿಗೆ ಹೊಟ್ಟೆ ಕಿಚ್ಚಾಯ್ತೇನೋ ಎಂಬಂತೆ ಅವನ ಹೆಂಡತಿ ಕ್ಯಾನ್ಸರ್ಗೆ ತುತ್ತಾಗಿ 2 ವರ್ಷಗಳ ಕಾಲ ಆ ಕೆಟ್ಟ ಕಾಯಿಲೆಯ ಜೊತೆ ಹೋರಾಡಿ ಅಕಾಲ ಮರಣಕ್ಕೀಡಾಗಿದ್ದು ಸುಧೀಂದ್ರನ ಬಾಳಿನ ಪುಟವನ್ನೇ ಬದಲಾಯಿಸಿಬಿಟ್ಟಿತ್ತು. ಬದುಕಿನ ಬಗ್ಗೆ ಸುಂದರ ಕನಸುಗಳನ್ನ ಎಣೆದುಕೊಂಡಿದ್ದ ಅವನ ಭಾವುಕ ಮನಸ್ಸು ಛಿದ್ರಚೂರಾಗಿತ್ತು. ದಿಕ್ಕೆಟ್ಟು ದಿನವೆಲ್ಲ ಕಣ್ಣೀರುಗರೆಯುತ್ತ ಹತಾಶನಾಗಿ ಕೂರ್ತಾ ಇದ್ದ ಅವನನ್ನ ಕಂಡು ಎತ್ತವರ ಹೊಟ್ಟೆಗೆ ಕಾದ ಸೀಸ ಎರೆದಂತಾಗಿ ಅವರು ಮೌನವಾಗಿ ಕಣ್ಣೀರಿಡ್ತಿದ್ರು. ದುರಂತದ ಛಾಯೆ ಅರಿಯದ ಹಸುಗಂಧಮಗಳನ್ನ ಅವನ ತೊಡೆಯ ಮೇಲಿಟ್ಟು ಮಗನನ್ನು ವಾಸ್ತವ ಜಗತ್ತಿಗೆಳೆದು ತರಲು ಶಕ್ತಿ ಮೀರಿ ಪ್ರಯತ್ನಿಸಿದ್ರು ಅವನ ಎತ್ತವರು. ಬದುಕಿನ ಆಸೆ ಕುಡಿಯನ್ನ ಮೀಟಿ ಅವನಿಗೆ ಧೈರ್ಯ ಸಮಾಧಾನಗಳ ತೈಲವೆರೆದಿದ್ದರು ಆ ದಂಪತಿಗಳು. 2-3 ವರ್ಷ ಸುಧೀಂದ್ರ ಹಠ ಹಿಡಿದು ಕೂತಿದ್ದ. ತನ್ನ ಬಾಳಲ್ಲೇ ಇನ್ನೊಂದು ಹೆಣ್ಣಿನ ಪ್ರವೇಶ ಕೂಡದೆಂದು. ಆದ್ರೆ ಕಡೆಗೂ ಅವನೊಂದು ದಿನ ತಾಯಿಯ ಕಣ್ಣೀರಿಗೆ ಸೋಲ್ಲೇಬೇಕಾಯ್ತು. ಬರುವ ಹೆಣ್ಣು ತನ್ನ ಆಸ್ತಿ, ಅಂತಸ್ತು, ಅಧಿಕಾರ, ಯೌವನ, ಮನೆ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಹೋಗುವುದು ಕಷ್ಟವೇನಲ್ಲ ಎನಿಸಿದ್ರು ತನ್ನ ಮಕ್ಕಳಿಗೆ ನಿಸ್ವಾರ್ಥ ವಾತ್ಸಲ್ಯಮಯಿ ಮಮತೆಯ ತಾಯಿಯಾಗಬಲ್ಲಳೆ ಎಂಬುದೊಂದೇ ಡಬಗುಡುವ ಪ್ರಶ್ನೆ ಅವನೆದೆಯನ್ನ ಅಮುಕುತ್ತಿತ್ತು. 3-4 ವರ್ಷಗಳಿಂದ ಹೆಣ್ಣಿನ ಸಹವಾಸವಿಲ್ಲದ ಅವನ ಯೌವನ ತುಂಬಿದ ದೇಹ ಹೊಸ ಅನುಭವ ಸುಖಕ್ಕೆ ಕಾತುರ ಪಡುವ ಬದಲು ಆತಂಕಗೊಂಡಿತ್ತು. ತನ್ನ ಹಾಗೆ ಜೀವನದಲ್ಲಿ ನೋವಿನಲ್ಲಿ ಬೆಂದು ನಿರಾಶೆಯಲ್ಲಿ ಮಾಗಿದ ಹೆಣ್ಣು ತನ್ನ ಮಕ್ಕಳಿಗೆ ತಾಯಿಯಾದರೆ ಹೇಗೆ ಎಂಬ ಸಲಹೆಯನ್ನ ಅವನು ತನ್ನ ತಾಯಿ ತಂದೆಗಳ ಮುಂದಿಟ್ಟಿದ್ದ. ವೆಂಕಟೇಶಯ್ಯನವರೇನೋ ಅದಕ್ಕೆ ಕೂಡಲೇ ಸಮ್ಮತಿಸಿದರು. ತಟ್ಟನೆ ಅವರ ಕಣ್ಮುಂದೆ ಬಂದವಳು ಅವರ ಸೋದರ ಸಂಬಂಧಿ ಗುರುರಾಜನ ಮಗಳು ಸುಚೇತ. ಮದುವೆ ಆದ ವರ್ಷದಲ್ಲೇ ಗಂಡನನ್ನ ಕಳೆದುಕೊಂಡು ಅದೇ ನೋವಿನಲ್ಲೇ ದಿನಗಳನ್ನ ದೂಡುತ್ತಿದ್ದ ನಿರ್ಭಾಗ್ಯ ಸುಚೇತಳ ಮೃದು ನಡವಳಿಕೆ, ಸುಸ್ವಭಾವವನ್ನ ಅವರು ಬಲ್ಲದವರೇನಲ್ಲ. ಸುಧೀಂದ್ರನ ಮದುವೆಗೆ ಮುನ್ನವೇ ಅವಳನ್ನ ಮನೆ ತುಂಬಿಸಿಕೊಳ್ಳುವ ಬಗ್ಗೆ ಯೋಚಿಸಿದ್ದ ಆತ ಹೆಂಡತಿಯ ಆಡಂಬರದ ಸ್ವಭಾವ, ಆಸೆ ಆಕಾಂಕ್ಷೆಗಳನ್ನ ಅರಿತವರು ಇದು ಆಗದೇ ಇರುವುದು ಎಂದು ತೆಪ್ಪಗಾಗಿದ್ದರು. ಅಷ್ಟರಲ್ಲಿ ಸುಧೀಂದ್ರನಿಗೆ ಹೆಣ್ಣು ಕೊಡಲು ಅನೇಕ ಶ್ರೀಮಂತರು ತಾ ಮುಂದು ಎಂದು ಮುಂದೆ ಬಂದಿದ್ದು ಅವನ ಮದುವೆ ನಡೆದೇ ಹೋಗಿತ್ತು. ಸುಧೀಂದ್ರನಿಗೆ ಸುಚೇತಳ ರೂಪ, ಸೌಮ್ಯ ಸ್ವಭಾವಗಳು ಹಿಡಿಸಿದ್ರು ಆಗ ಅವನು ತಾಯಿಯ ಆಸೆಗೆ ಎದುರಾಡುವ ಧೈರ್ಯ ಮಾಡಿರಲಿಲ್ಲ. ಈಗ ಮತ್ತೆ ಅವನ ಮನದ ಮುಂದೆ ಸುಚೇತಳ ಚಿತ್ರ ಸುಳಿಯಲು ಆರಂಭಿಸಿತ್ತು. ಆದ್ರೆ ಅಷ್ಟರಲ್ಲಾಗಲೇ ವಿಮಲಮ್ಮ ತಮ್ಮ ಕ್ಲಬ್ ಸ್ನೇಹಿತೆಯ ತಂಗಿ ಸರೋಜಮ್ಮನ ಮಗಳು ಮಾಯಳನ್ನ ನೋಡಿ ಒಪ್ಪಿಕೊಂಡು ಬಂದಿದ್ದರು. ಅವಳು ಡಬಲ್ ಗ್ರಾಜುಯೇಟ್ ಆಗಿದ್ದು ನೋಡಲು ಸುಂದರವಾಗಿದ್ದಳು. ವಯಸ್ಸು ಹೆಚ್ಚೇನಿಲ್ಲ, 30ರ ಹತ್ತಿರ. ಅವರೇ 2ನೆಯ ವರ್ಣನ್ನ ಮದುವೆ ಆಗಲು ಸಂತೋಷವಾಗಿ ಒಪ್ಪಿರುವಾಗ ತಡಬೇಕಿ ಎಂದು ವಿಮಲಮ್ಮ ಆ ಹುಡುಗಿಯನ್ನ ಮಗನ ಕಣ್ಣಿಗೆ ಹಾಕಿದ್ದರು. ಬಲವಂತವಾಗಿ ಆಕೆಯನ್ನ ಮಗನನ್ನ ಮದುವೆಗೆ ಒಪ್ಪಿಸಿದ್ರು. ನಮ್ಮ ಮಾಯಾಗೆ ಸೋಷಿಯಲ್ ವರ್ಕ್ ಅಂದ್ರೆ ಪ್ರಾಣ. ಮಹಿಳೆಯರು ಮತ್ತು ಮಕ್ಕಳ ಅನೇಕ ಸಂಘ ಸಂಸ್ಥೆಗಳ ಜೊತೆ ಅವಳಿಗೆ ಕಾಂಟ್ಯಾಕ್ಟ್ ಇದೆ. ಸಮಾಜ ಸೇವೆ ಅಂತ 3 ಹೊತ್ತು ಅವಳು ಹೊರಗೆ ಇರ್ತಾಳೆ. ಅಂತಹ ಮೃದು ಹೃದಯ, ತುಂಬಾ ಹೆಲ್ಪಿಂಗ್ ನೇಚರ್ ಅವಳದು ಎಂದು ಅವಳ ತಾಯಿ ತಮ್ಮ ಮಗಳ ಬಗ್ಗೆ ಮಾಡಿದ್ದ ಗುಣಗಾನವನ್ನ ವಿಮಲಮ್ಮ ಮಗನ ಕಿವಿಯೊಳಗೆ ತುರುಕಿದ್ದರು. ಅಂತೂ ಹೇಗೋ ಸುಧೀಂದ್ರ ತಾಯಿಯ ಒತ್ತಾಯಕ್ಕೆ ಮಣಿದು ಈ ಮದುವೆಗೆ ತಲೆಯಾಡಿಸಿದ್ದ. ತನ್ನ ಹಸುಗಂಧಮಗಳಿಗೆ ವಾತ್ಸಲ್ಯಮಯಿ ತಾಯಿಯೊಬ್ಬಳು ದೊರಕಿದ್ರಷ್ಟೇ ಸಾಕು ಎಂಬುದೇ ಅವನ ಕಳಕಳಿಯ ತುಡಿತವಾಗಿತ್ತು. ಮದುವೆಯ ಮಾತುಕತೆಗೆಂದೇ ಈ ದಿನ ಭಾವಿ ಬೀಗರು ಅವರ ಮನೆಗೆ ಆಗಮಿಸಿದ್ರು. ಇಂತಹ ಮುಖ್ಯ ಗಳಿಗೆಯ ಮೂಡ ಹಾಳು ಮಾಡುವಂತೆ ರಂಜನಾ ಆಗಮಿಸಿದ್ದನ್ನ ಕಂಡು ವಿಮಲಮ್ಮ ಕೊಂಚ ಕಸಿವಿಸಿಗೊಂಡಿದ್ದರು. ಸಾಲದಕ್ಕೆ ಅವಳು ಬಂದ ಕೆಲಸ ಮುಗಿಸಿಕೊಂಡು 2 ನಿಮಿಷದಲ್ಲಿ ಹೊರ ನಡೆಯದೆ ನಡೀತಿದ್ದ ಮದುವೆಯ ಮಾತುಕತೆ ಅರ್ಧಕ್ಕೆ ನಿಂತು ಬಂದವರೆಲ್ಲರ ಗಮನ ಅವಳತ್ತಲ್ಲಿ ನೆಡುವಂತೆ ಪ್ರಸಂಗ ನಿರ್ಮಾಣವಾಗುತ್ತಿರುವ ಬಗ್ಗೆ ಆಕೆಯ ಮೊಗದಲ್ಲಿ ಬೇಸರ ಅನಿಯಿತು. ಆಸನೆ ತುಳ್ಕಾಡಿತ್ತು. ರಂಜನಾ, ನೀನು ಇದ್ದಕ್ಕಿದ್ದ ಹಾಗೆ ಯಾವ ಊರಿಗೆ ಹೊರಟಿಯಮ್ಮ? ಅಡುಗೆಯವರು ಯಾಕೆ ಬೇಕಾಗಿತ್ತು? ವೆಂಕಟೇಶನವರ ಧ್ವನಿಯಲ್ಲಿ ಕಳಕಳಿ ತುಂಬಿತ್ತು. ರಂಜನಾಳ ಮೊಗ ಆರ್ಧವಾಯ್ತು. ನನಗೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆಗಿದೆ ಅಂಕಲ್. ಪ್ರಮೋಷನ್ ಕೊಟ್ಟು ಇದ್ದಕ್ಕಿದ್ದ ಹಾಗೆ ಇವತ್ತು ಆರ್ಡರ್ ಕೈಲಿಟ್ಟು ತಕ್ಷಣ ಡ್ಯೂಟಿಗೆ ಜಾಯಿನ್ ಆಗಬೇಕು ಅಂತ ನಮ್ಮ ಡೈರೆಕ್ಟರ್ ಕರೆದು ಹೇಳಿದ್ದಾರೆ. ಅವಳ ಮುಖದೊಡನೆ ಧ್ವನಿಯು ಪೆಚ್ಚಾಗಿತ್ತು. ಹಾ ಹೌದಾ, ಕಂಗ್ರಾಟ್ಸ್. ಪ್ರಮೋಷನ್ ಅಂತಹ ಸಂತೋಷದ ಸುದ್ದಿನ ಸಪ್ಪೆ ಮುಖ ಹಾಕೊಂಡು ಹೇಳ್ತಿದ್ಯಲ್ಲಮ್ಮ. ಎನಿವೆ, ಮೊದಲ ಭಾಗದ ಸುದ್ದಿಗೆ ಸಂತೋಷ, 2ನೆಯ ಭಾಗದ ಸುದ್ದಿಗೆ ಬೇಜಾರಾಯ್ತಮ್ಮ. ವರ್ಗ ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಆಗಲ್ವೇ? ವೆಂಕಟೇಶನವರು ಆತಂಕ ವ್ಯಕ್ತಪಡಿಸಿದ್ರು. ಇಲ್ಲ ಅಂಕಲ್, ಪ್ರಮೋಷನ್ ಮೇಲೆ ಟ್ರಾನ್ಸ್ಫರ್ ಮಾಡಿದಾಗ ನಾವು ಬೇರೆ ಜಾಗಕ್ಕೆ ಹೋಗ್ಲೇಬೇಕಾಗುತ್ತದೆ. ಅವಳ ಮಾತು ಮುಗಿಯುವ ಮುನ್ನವೇ ಭಾವಿ ಬಿಗಿತಿ, ಆಗೇನಿಲ್ಲಮ್ಮ, ನನ್ಗೂ ಗೊತ್ತಿದೆ ಸರ್ಕಾರದ ನೀತಿ ನಿಯಮಗಳು. ಪ್ರಮೋಷನ್ ಬೇಡ ಅಂದ್ರೆ ಇದೇ ಜಾಗದಲ್ಲಿ ಕಂಟಿನ್ಯೂ ಮಾಡಬಹುದು ಎಂದರು ಖಚಿತವಾಗಿ. ಆದ್ರೆ ಇದೇ ಮೊದಲ ಪ್ರಮೋಷನ್, ಅದು ಕೆಲಸಕ್ಕೆ ಸೇರಿ 12 ವರ್ಷಗಳ ಅನಂತರ ತಡವರಿಸಿದಳು ರಂಜನಾ. ಬಡ್ತಿ ನಿರಾಕರಣೆ ಬಗ್ಗೆ ಆಕೆ ಕಟುವಾಗಿ ಮಾತಾಡಿದಾಗ ಅವಳ ಹೃದಯದ ಚಳಕು ಕಣ್ಣಂಚಿನಲ್ಲಿ ಕಾಣಿಸಿಕೊಂಡಿತು. ತಾನು ಈ ಅಸಂದರ್ಭದಲ್ಲಿ ಇವರ ಮನೆಗೆ ಬರಬಾರ್ದಿತ್ತು ಎಂದು ಒಳಗೆ ಮಿಡುಕಿದಳು. ಆಕೆ ಅಷ್ಟಕ್ಕೆ ಮಾತು ನಿಲ್ಲಿಸಲಿಲ್ಲ. ಅಲ್ಲಮ್ಮ, ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅಂದಂಗಾಯ್ತು. ಗಂಡ ಮಕ್ಕಳು ಸಂಸಾರ ಡಿಸ್ಟರ್ಬ್ ಆಗಬಾರ್ದು ಅಂತಿದ್ರೆ ಬಡ್ತಿ ಬಿಡ್ಬೇಕಪ್ಪ. ನಾನು ಸರ್ಕಾರಿ ಸೇವೆಲೇ ಇದ್ದೆ. ಮಕ್ಕಳಾಗ್ತಿದ್ದ ಹಾಗೆ ಹೆಣ್ಣಾದವಳು ಅಚ್ಚುಕಟ್ಟಾಗಿ ಸಂಸಾರ ಮಾಡೋದೇ ಧರ್ಮ ಅಂತ ತೀರ್ಮಾನಿಸಿ ರಿಸೈನ್
ಮಾಡ್ಬಿಟ್ಟೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡರಾಕೆ. ರಂಜನಾಳ ಮೊಗ ಆ ರಕ್ತವಾಯ್ತು. ಆಕೆಯ ಪುಕ್ಕಟೆ ಸಲಹೆ ಅವಳಿಗೆ ನುಂಗಲಾರದ ತುತ್ತಾಯಿತು. ಏನೋ ಸಹಾಯ ಕೇಳಲು ಬಂದವಳು ಬಿಚ್ಚಿಕೊಂಡ ಹೊಸ ಚರ್ಚೆಯನ್ನು ಅರಗಿಸಿಕೊಳ್ಳಲಾರದೆ ಗಲಿಬಿಲಿಗೊಂಡಳು. ಹಾ, ನೀವು ಹೇಳೋದೇನೋ ಸರಿನಿ, ಆದ್ರೆ ಈಗಿನ ಕಾಲದಲ್ಲಿ ಸರ್ಕಾರಿ ಕೆಲಸ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಸಿಕ್ಕಿದ್ದನ್ನ ಅಷ್ಟು ಸುಲಭವಾಗಿ ಬಿಟ್ಟು ಬಿಡಕ್ಕೆ ಆಗುತ್ತೆಯೇ ಎಂದು ವೆಂಕಟೇಶಯ್ಯ ಬೀಗತಿಯ ಮಾತನ್ನೊಪ್ಪದೆ ತಲೆಯಾಡಿಸಿದಾಗ ಆಕೆ ವಾದಕ್ಕೆ ಮುಖದಲ್ಲಿ ಉರುಪು ತುಂಬಿಕೊಂಡು ಅಂದ್ಮೇಲೆ ಸಂಬಳ ಉದ್ಯೋಗನೇ ಹೆಚ್ಚು ಅನ್ನೋರು ಸುಮ್ಮನೆ ಬಾಯಿ ಮುಚ್ಕೊಂಡೋಗಿ ಜಾಯಿನ್ ಆಗ್ಬೇಕಪ್ಪ. ಕಷ್ಟ ಕಾರ್ಪಣ್ಯ ಅಂತ ರಾಗ ಹೇಳಿಯೋರ್ಗೆ ಸರ್ಕಾರಿ ಸೇವೆ ಲಾಯಕಲ್ಲ ಬಿಡಿ ಎಂದರು ಖಂಡಿತವಾಗಿ ಭಾವಿ ಬೇಗಿತ್ತಿ. ರಂಜನಾಳ ದನಿ ಸತ್ತಿತ್ತು, ತಲೆ ದಿಮ್ಮೆನ್ನುತ್ತಿತ್ತು. ನೀನು ಮಂಗಳೂರಿಗೆ ಹೋಗೋದು ಅಂತ ತೀರ್ಮಾನಿಸಿ ಬಿಟ್ಟಿದೀಯ ರಂಜನಾ? ವಿಮಲಮ್ಮ ನಡೆಯುತ್ತಿದ್ದ ಬಿಸಿ ಬಿಸಿ ಚರ್ಚೆಯನ್ನ ಕಂಡು ಅಚ್ಚರಿಗೊಂಡು ಪ್ರಶ್ನಿಸಿದ್ರು. ರಂಜನಾ ಸಾವರಿಸಿಕೊಳ್ಳುತ್ತಾ, ಸ್ವಲ್ಪ ದಿನ ನೋಡೋದು, ಅಡ್ಜಸ್ಟ್ ಆದ್ರೆ ಹೇಗೋ ಸ್ವಲ್ಪ ದಿನ ಕಾಲ ದೂಡಿ ಮತ್ತೆ ರಜಾ ಹಾಕಿ ಬರೋದು ಅಂತ ಯೋಚಿಸಿದ್ದೀನಿ ಎಂದಾಗ ಬೀಗಿತ್ತಿಗೆ ಅವಳ ಮಾತು ಕೇಳಿ ರೇಗಿ ಹೋಯ್ತು. ನಿಮ್ಮಂತವ್ರು ಇರೋ ಹೊತ್ತಿಗೆ ಸರ್ಕಾರ ಹೀಗಾಗಿರೋದು ಉದ್ಧಾರವಾಯ್ತು. ನಿಮ್ ಕಥೆನೇ ನಿಮಗೆ ದೊಡ್ಡದಾದ್ರೆ ದೇಶದ ಗತಿ ಏನು ಎಂದರಾಕೆ ಒಂದು ಬಗೆಯ ಟಿವಿಯಲ್ಲಿ ಕಂಠದಲ್ಲಿ ತುಸು ಕಾಠಿಣ್ಯ ತುಂಬಿ ಆಕೆಗೆ ನಿಯತ್ತಾಗಿ ಉತ್ತರಿಸುವುದು ರಂಜನಾಳಿಗೆ ಇಷ್ಟವಿರದಿದ್ರು ಆಕೆಯನ್ನು ಲಕ್ಷಿಸಿದಂತೆ ವಿಮಲಮ್ಮನ ಕಡೆಗೆ ತನ್ನ ಮುಖ ತಿರುಗಿಸಿ, ನಮ್ಮ ಯಜಮಾನರು ನನ್ನ ಜೊತೆ ಮಂಗಳೂರಿಗೆ ಬಂದು ಒಂದು ವಾರ ಇದ್ದು ನನಗೆಲ್ಲ ವ್ಯವಸ್ಥೆಯನ್ನ ಮಾಡಿ ಬರ್ತಾರೆ. ಅದುವರೆಗೂ ಹುಡುಗರಿಬ್ಬರೇ ಮನೆಯಲ್ಲಿ. ಅದಕ್ಕೆ ನಿಮ್ಮ ಮನೆ ಅಡುಗೆ ಹುಡುಗಿ ಜಯನ್ನ ಸ್ವಲ್ಪ ಅಡುಗೆಗೆ ಸಹಾಯಕ್ಕೆ ರಾತ್ರಿ ಮಲ್ಗಕ್ಕೆ ಸ್ವಲ್ಪ ಕಳಿಸಿಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೇಳೋಣ ಅಂತ ಬಂದೆ ಎಂದಳು ತಡವರಿಸುತ್ತಾ. ಬಾವಿ ಬೀಗುತ್ತಿಯ ಮುಖ ಚಹರೆ ವ್ಯಾಘ್ರವಾಯ್ತು. ಅಲ್ಲಮ್ಮ, ಮೈ ನೆರೆದ ವಯಸ್ಸಿಗೆ ಬಂದ ಹುಡುಗಿಯರಿಬ್ಬರನ್ನೇ ಬಿಟ್ಟು ಹೋಗ್ತೀರಾ? ಎಷ್ಟು ಧೈರ್ಯ ನಿಮ್ಗೆ? ಅವ್ರಿಗೆ ಪರೀಕ್ಷೆ ಟೈಮು, ಇಲ್ಲದಿದ್ರೆ ಅವರನ್ನು ನಮ್ ಜೊತೆ ಕರ್ಕೊಂಡು ಹೋಗ್ಬೋದಿತ್ತು. ರಂಜನಾ ಪೆಚ್ಚಾಗಿ ತಲೆ ಬಾಗಿಸಿ ಉತ್ತರಿಸಿದಳು. ಅವರೆಲ್ಲರ ಮಾತುಗಳನ್ನ ಮೌನವಾಗಿ ಆಲಿಸುತ್ತಿದ್ದ ಸುಧೀಂದ್ರನಿಗೆ ರಂಜನಾಳ ಪ್ರಾಮಾಣಿಕ ಉತ್ತರ ಕೇಳಿ ನಗು ಬಂತು. ಅವಳು ವಿಧಿಯ ವಿದ್ಯಾರ್ಥಿಯಾಗಲಿಕ್ಕೆ ಲಾಯಕ್ಕೆನಿಸಿತು. ಪ್ರಶ್ನೆಗೆ ನಿಯತ್ತಿನ ಉತ್ತರ, ಛೇ ಪಾಪ, ನಿಮ್ಮ ಮನೆಯವರೆಲ್ಲರಿಗೂ ಎಂತಹ ತೊಂದರೆ ಬಂತು. ನೋ, ಇದು ಒಂದು ವಾರಕ್ಕೆ ಬಗೆಹರಿಯೋ ಕಥೆಯಲ್ಲ. ಮನೇಲಿ ಹೆಣ್ಣು ದಿಕ್ಕಿಲ್ಲದಿದ್ರೆ ಏನ್ ಗತಿ? ಸಣ್ಣ ಸಣ್ಣ ಹುಡುಗಿಯರು ಒಲೆ ಮುಂದೆ ಕೈ ಬಾಯಿ ಸುಟ್ಕೋತಿದ್ರೆ ಅವರ ಓದಿನ ಗತಿ ಏನು? ಇನ್ನು ಗಂಡಸು ಇದ್ದೇನ್ ಪ್ರಯೋಜನ? ಎರಡು ತುತ್ತು ಕೂಳ್ಬೇಡ್ವೆ? ಬಾವಿ ಬೀಗಿತ್ತಿ ಅನುಕಂಪದಿಂದ ಲೊಚಗುಟ್ಟಿದ್ದರು. ನೀವು ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ? ಈ ಸಲ ಪ್ರಶ್ನಿಸುವ ಸರತಿ ಬಾವಿ ಸೊಸೆ ಮಾಯಾಳದು. ಕ್ಷೀಣ ಉತ್ತರ. ಛೇ, ಕಾಲ ಕೆಟ್ಟೋಯ್ತಮ್ಮ. ಹೆಂಗಸರು ಹೇಳಿದ ಮಾತು ಕೇಳದೆ ಇದ್ರೆ ಹೀಗೆ ಎದ್ವಾ ಸಂಸಾರ. ಕಂಡವ್ರನ್ನೆಲ್ಲ ಯಾಚೋ ಪರಿಸ್ಥಿತಿ. ಭಾವಿ ಬೀಗಿತಿಯ ತೀಕ್ಷ್ಣ ಆಕ್ಷೇಪಣೆಯ ಮಾತುಗಳನ್ನ ಕೇಳಿ ರಂಜನಾಳ ಮೊಗ ಅವಮಾನದಿಂದ ಕೆಂಪಾಯಿತು. ಕೂರಲೂ ಆಗದೆ ಏಳಲೂ ಆಗದೆ ಚಡಪಡಿಸಿದಳು. ನೀವು ಒಂದು ವಾರ ಅಡುಗೆಗಳನ್ನ ಕಳಿಸೋದಕ್ಕೆ ಆಗುತ್ತೋ ಇಲ್ವೋ ಅಷ್ಟು ಹೇಳಿ ಎನ್ನಬೇಕೆಂದಿದ್ದ ಅವಳ ಮಾತು ಗಂಟ್ಲಲ್ಲೇ ಊತು ಹೋಯ್ತು. ನನ್ನ ಮಾತು ಕೇಳೋದಾದ್ರೆ ನೀವು ಕೆಲಸ ಬಿಟ್ಬಿಡಮ್ಮ. ಹೆಂಗಸು ಕೆಲಸಕ್ಕೆ ಹೋದ್ರೆ ಮನೆ ನೆಮ್ಮದಿಯೇ ಕೆಟ್ಟೋಗುತ್ತೆ. ಗಂಡ ಒಂದು ದಿಕ್ಕಾದ್ರೆ ಮಕ್ಕಳು ದಾರಿ ಬಿಟ್ಟು ಹೋಗ್ತಾರಷ್ಟೇ. ಈ ಬಾರಿ ಬಿಟ್ಟಿ ಸಲಹೆ ಕೊಟ್ಟವರು ಭಾವಿ ಬೀಗರು. ಅವರ ವಾಗ್ಬಾಣಗಳ ಪ್ರಹಾರಕ್ಕೆ ಸಿಕ್ಕಿದ ರಂಜನಾ ತತ್ತರಿಸಿ ಹೋದಳು. ಅವಳದೇ ಜಾಗಟೆಯಂತೆ ಒಡೆದುಕೊಂಡಿತು. ಎದುರಿನಿಂದ ಸಲಹೆಗಳು ಓತಾಪ್ರೋತವಾಗಿ ಹರಿದು ಬರ್ತಾ ಇದ್ವು. ನೋಡಿ, ಇನ್ನೂ ಒಂದು ಕೆಲಸ ಮಾಡಿಮ್ಮ. ಅನಾಥಾಶ್ರಮ, ಅಬಲಾಶ್ರಮಗಳಲ್ಲಿ ದಿಕ್ಕೆಟ್ಟ ಅನಾಥ ಹೆಂಗಸರು ಬೇಕಾದಷ್ಟು ಜನ ಇರ್ತಾರೆ. ಅವ್ರನ್ನ ಬೇಕಾದ್ರೆ ಕೆಲಸಕ್ಕೆ ಇಟ್ಕೋಬಹುದು. ನಾನ್ ಬೇಕಾದ್ರೆ ಯಾವ್ದಾದ್ರೂ ಹುಡುಗಿನ ಗೊತ್ತು ಮಾಡ್ಕೊಡ್ತೀನಿ. ನೀವು ಅವಳನ್ನ ಮನೇಲಿ ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡು ವರ್ಷಕ್ಕೆ 2 ಸೀರೆ, ತಿಂಗಳಿಗೊಂದಷ್ಟು ಸಂಬಳ ಅಂತ ಅವಳ ಅಕೌಂಟಿಗೆ ಹಾಕಿದ್ರಾಯ್ತು. ನೋ ಪ್ರಾಬ್ಲಮ್. ಅವಳಿಗೂ ಒಂದು ಸಹಾಯ, ನಿಮಗೂ ಒಂದು ಆಸರೆ ಆಯ್ತು. ಅನಾಥ ಮಕ್ಕಳಿಗೇನು ದಂಡಿಯಾಗಿ ಸಿಗ್ತಾವೆ. ಮಾಯಾಳ ಮೊಗದಲ್ಲಿ ಒಂದು ಬಗೆಯ ತಾಸಾರದ ಭಾವನೆ ಜಿನುಗ್ತಿತ್ತು. ವಿಷಯ ಎಲ್ಲಿಂದೆಲ್ಲಿಗೂ ಹೋಗ್ತಾ ಇರೋದನ್ನ ಗಮನಿಸಿದ ರಂಜನಾ ಗಾಬರಿ ಆದಳು. ಕಳೆದ ಅರ್ಧ ಗಂಟೆಯಿಂದ ಬರೀ ತನ್ನ ಉದ್ಯೋಗ ವರ್ಗದ ಬಗ್ಗೆ ಭಾರಿ ಚರ್ಚೆ ನಡೀತಾ ಇರುವುದನ್ನ ಕಂಡು ಅವಳಿಗೆ ಅಸಾಧ್ಯ ಹಿಂಸೆ, ಚಡಪಡಿಕೆ, ಕಸಿಯುಸಿ ಉಂಟಾಗಿ ತಾನ್ಯಾಕೆ ಈಗ ಇವ್ರ ಮನೆಗೆ ಬಂದೇನೋ ಎಂಬ ಪಶ್ಚಾತ್ತಾಪ ಭಾವ ಅಮ್ಮುಕತೊಡಗಿತು. ಅಲ್ಲದೆ ಸುಧೀಂದ್ರನ ಮದುವೆ ಅಂತ ಮುಖ್ಯ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇರುವಾಗ ತನ್ನ ಆಗಮನ ಈ ವೇಳೆಯಲ್ಲಿ ಎಷ್ಟು ಉಚಿತ ಎಂಬ ಸಂಕೋಚವು ಆವರಿಸಿ ತನ್ನಿಂದ ಅವರ ಮಾತುಕತೆ ಅರ್ಧದಲ್ಲೇ ನಿಂತು ಹೋದದನ್ನ ಕಂಡು ಲಜ್ಜೆಯಿಂದ ಎದ್ದು ನಿಂತವಳು. ಸಾರಿ ಪಾಪ, ನೀವೆಲ್ಲ ಏನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡಕ್ಕೆ ಸೇರಿದ್ರಿ. ನನ್ನ ಸಮಸ್ಯೆಯಲ್ಲಿ ನಿಮ್ಮ ತಲೆ ತಿನ್ನುತ್ತಾ ಇದ್ದೀನಿ, ಕ್ಷಮಿಸಿ ಎಂದು ದಡದಡನೆ ಅಲ್ಲಿಂದ ಹೊರಧಾವಿಸಿದ ರಂಜನಾಳ ಕಣ್ಣಂಚಿನಲ್ಲಿ ಕಂಬನಿ ತುಡುಕ್ತಿತ್ತು. ಇದೆಂತ ನೆರವರೇ ವಿಮಲಮ್ಮ? ತಮ್ಮ ಸಂಸಾರದ ಹೊರೆನೆಲ್ಲ ನಿಮ್ಮ ತಲೆಗೆ ಕಟ್ಟಕ್ಕೆ ಬರ್ತಾರಲ್ಲ. ತಾಯಿ ಜೊತೆ ಮಗಳು ನಾನ್ಸೆನ್ಸ್. ಬೀದಿಯವರಿಗೆಲ್ಲ ಸಹಾಯ ಮಾಡಕ್ಕ ನೀವು ಅಡಿಗೆಯೊಳನ್ನ ಇಟ್ಕೊಂಡಿರೋದು. ನೀವು ನೆರೆಯವರಿಗೆ ಇಷ್ಟು ಸಲಿಗೆ ಕೊಟ್ರೆ ಇನ್ನೂ ಕಷ್ಟನೇ ಎಂದು ಮುಖ ಸೊಟ್ಟಗೆ ಮಾಡಿದಾಗ ಬಾವಿ ಬೀಗರು ಮೇಲೆದ್ದವರು, ನಾವಿನ್ನು ಬರ್ತೀವಿ ವೆಂಕಟೇಶಯ್ಯನವರೇ. ಅನ್ಯಾಯವಾಗಿ ಆ ಹುಡುಗಿಯಿಂದ ನಮ್ಮ ಅಮೂಲ್ಯ ಸಮಯವೆಲ್ಲ ದಂಡವಾಗಿ ಹೋಯ್ತು. ನಾಳೆ ನಾಡಿದ್ರಲ್ಲಿ ಮತ್ತೆ ನೋಡೋಣ. ಅಷ್ಟರಲ್ಲಿ ಶಾಸ್ತ್ರಿಗಳನ್ನ ಕಂಡು ಮದ್ವೆ ಮುಹೂರ್ತ ನಿಶ್ಚಯಿಸಿಕೊಂಡು ಬರ್ತೀವಿ ಎಂದವರೇ ಹೆಂಡತಿ ಮಗಳನ್ನ ಮೇಲೆ ಬಿಸಿಕೊಂಡು ಹೊರಟು ಹೋದರು. ಬಂದವರೆಲ್ಲ ಹೊರಟು ಹೋದ ಮೇಲೆ ಮನೆ ಬಣ ಬಣಗುಟ್ಟಿತು. ವಿಮಲಮ್ಮನ ಮಗ ಕಳಾಹೀನವಾಯಿತು.
ಛೇ, ಎಂತ ಸಮಯ ಆರಿಸಿಕೊಂಡು ಬಂದಳು ಈ ರಂಜನಾ. ಕೆಲಸ ಎಲ್ಲ ಕೆಟ್ಟೋಯ್ತು ಎಂದು ವಿಮಲಮ್ಮ ಸಿಡುಕುತ್ತಾ ಬೇಸರಿಸಿಕೊಂಡು ನಿಟ್ಟುಸಿರು ಕಕ್ಕಿದಾಗ ಸುಧೀಂದ್ರ ನಗುತ್ತಾ, ಆಗ್ಯಾಕಂತೀಯಮ್ಮ, ಪಾಪ ಆಕೆ ಬಂದು ನಮ್ಮ ಕೆಲಸ ಕೆಡಿಸ್ಲಿಲ್ಲ, ಬದಲು ಕೆಡೋದನ್ನ ತಪ್ಪಿಸಿದ್ರು, ನಮ್ಮ ಮನೆ ಉಳಿಸಿದ್ರು, ನನ್ನ ಮಕ್ಕಳನ್ನ ಕಾಪಾಡಿದ್ರು. ಮಗನ ಹೊರಟು ಮಾತಿಗೆ ಬೆರಗಿನಿಂದ ಕಣ್ಣರಳಿಸಿದರು ದಂಪತಿಗಳಿಬ್ರು. ಏನೋ ಹಾಗಂದ್ರೆ ನಾವು ಇವತ್ತು ಮದುವೆ ಬಗ್ಗೆ ಮಾತುಕತೆಯೆಲ್ಲ ಮುಗಿಸಿ ಒಂದು ತೀರ್ಮಾನಕ್ಕೆ ಬರ್ಬೇಕಿತ್ತಲ್ಲೋ ಎಂದು ಬಾಯಿ ಅರಳಿಸಿದರು. ತೀರ್ಮಾನ ಆಯ್ತಲ್ಲಮ್ಮ, ಆ ಮಾಯಾ ನಮ್ಮ ಮನೆಗೆ ಸೂಕ್ತವಾದವಳಲ್ಲ ಅಂತ. ಇವತ್ತೇನಾದ್ರೂ ರಂಜನ ನಮ್ಮ ಮನೆಗೆ ಬರದೇ ಇದ್ದಿದ್ರೆ ನಮ್ಮ ತೀರ್ಮಾನ ತಪ್ಪಾಗಿ ಆಮೇಲೆ ನಾನು ಸರಿಪಡಿಸಿಕೊಳ್ಳಲಾಗದೆ ಪಶ್ಚಾತ್ತಾಪ ಪಟ್ಟು ಜೀವನ ಪರ್ಯಂತ ಒದ್ದಾಡಬೇಕಿತ್ತು ಅಷ್ಟೇ. ಸದ್ಯ ರಂಜನಾಗೆ ಥ್ಯಾಂಕ್ಸ್ ಎಲ್ಲ ಅಟ್ಟೆಂದವನು ಕೃತಜ್ಞತೆಯಿಂದ ದೀರ್ಘ ಉದ್ಗಾರ ಹೊರಡಿಸಿದಾಗ ವಿಮಲಮ್ಮ ಮತ್ತು ವೆಂಕಟೇಶ ಇಬ್ಬರು ಕಕ್ಕಾಬಿಕ್ಕಿಯಾಗಿ ನಿಂತಿದ್ದರು. ಎಂತಹ ವ್ಯವಹಾರಿಕ ಜನಗಳಮ್ಮ ಇವರು. ಕೊಂಚವೂ ಹೃದಯ ವೈಶಾಲ್ಯವಿಲ್ಲದ ಇಂತಹ ನಿರ್ದಯಿ ಹುಡುಗಿ ನನ್ನ ಮಕ್ಕಳಿಗೆ ಹೇಗೆ ತಾನೇ ಮಮತಾಮಯಿ ತಾಯಿ ಆಗ್ಬಲ್ಲಳು ಹೇಳಿ. ಸದ್ಯ ದೇವರು ದೊಡ್ಡವನು, ನಮ್ಮ ಸಂಸಾರ ಕಾಪಾಡಿದ. ರಂಜನಾ ಸರಿಯಾದ ಸಮಯಕ್ಕೆ ಬಂದಿದ್ದರಿಂದ ಮಾಯಾಳ ನಿಜವಾದ ಬಣ್ಣ ಸ್ವಭಾವ ಅನಾವರಣವಾಯಿತು. ಕೊನೆಯಲ್ಲಿ ಅಪ್ಪ ತೋರಿಸಿದ್ದ ಸುಚೇತಳನ್ನ ಮದುವೆಯಾಗಿ ಮನೆಗೆ ಕರೆತಂದ ಸುಧೀಂದ್ರ ತನ್ನ ಮಕ್ಕಳಿಗೆ ತಾಯಿಯಾಗಿ ಆಕೆ ತೋರಿಸಿದ ಮಮತೆಗೆ ಸೋತು ಆಕೆಗೆ ಶರಣಾದ. ಇಬ್ಬರ ಬಾಳು ಬೆಳಗಿತು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.